ಅವ್ರ ಕೈಯಾಗ ಮೈಕ್ ಸಿಕ್ಕರೆ ಇನ್ನೂ 5 ನಿಮಿಷ ಮಾತಾಡ್ತಿದ್ರು. ಆತ್ಮೀಯ ಬಂಧುಗಳೇ, ಇದೊಂದು ಅತ್ಯಂತ ಹೃದಯ ಸ್ಪರ್ಶಿ ಆತ್ಮೀಯ ಕೊರ್ವಿ ಕುಟುಂಬದ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ನಮ್ಮೆಲ್ಲರ ಪರಮ ಪೂಜ್ಯರು, ಹುಬ್ಬಳ್ಳಿಯ ಪ್ರಸಿದ್ಧ 3000 ಮಠದ ಜಗದ್ಗುರುಗಳಾದಂಥ ಶ್ರೀ ಡಾಕ್ಟರ್ ಗುರುಸಿದ್ಧ ರಾಜಯೋಗೇಂದ್ರ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ, ಅದೇ ರೀತಿ ಧಾರವಾಡದ ಮಹಾನ್ ಮುರುಘಾ ಮಠದ ಪರಮ ಪೂಜ್ಯರು ಶ್ರೀಮನ್ ನಿರಂಜನ ಪೂರ್ಣಸ್ವಾಮಿ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಪಾದವನ್ನು ನಮಸ್ಕರಿಸಿ, ಶ್ರೀಮನ್ ನಿರಂಜನ ಪೂರ್ಣಸ್ವಾಮಿ ಅಭಿನವ ಶಾಂತಲಿಂಗ ಶಿವಾಚಾರ ಮಹಾಸ್ವಾಮಿಗಳು ಅಮೀನ್ ಬಾವಿ ಅವರ ಪಾದಗಳಲ್ಲಿ ನಮಸ್ಕರಿಸಿ, ಇಂದಿನ ಈ ಸಮಾರಂಭದಲ್ಲಿ ಆಗಮಿಸಿರುವಂಥ ಧಾರವಾಡದ ಪ್ರಸಿದ್ಧ ಕುಟುಂಬಕ್ಕೆ ಸೇರಿರುವಂಥ ಜನಪ್ರಿಯ ಶಾಸಕರು, ಭವಿಷ್ಯದ ನಾಯಕರಾದಂಥ ಅರವಿಂದ್ ಬೆಲ್ಲದವರೇ, ತಮ್ಮದೇ ಆದಂಥ ಒಂದು ನಾರಿ ಶಕ್ತಿಯ ಸಂಘಟನೆಯನ್ನು ಮಾಡಿ ಸಾವಿರಾರು ಜನ ಹೆಣ್ಣು ಮಕ್ಕಳಿಗೆ ಬದುಕನ್ನು ಕೊಟ್ಟಿರುವಂಥ, ಆರ್ಥಿಕ ಸಬಲತೆಯನ್ನು ಕೊಟ್ಟಿರುವಂಥ, ವಿದ್ಯೆಯನ್ನು ಕೊಟ್ಟಿರುವಂಥ ನಮ್ಮ ಅಭಿಮಾನದ ಮಹಾತಾಯಿ ಶ್ರೀಮತಿ ಶಶಿಕಲಾ ಜೊಲ್ಲೆಯವರೇ, ಹಾಗೂ ನಮ್ಮವರೇ ಆದಂಥ ನ್ಯಾಯಾಂಗದಲ್ಲಿ ಭಾಳ ನ್ಯಾಯನಿಷ್ಠುರವಾಗಿ ಕೆಲಸವನ್ನು ಮಾಡಿ ಹೆಸರನ್ನು ಗಳಿಸಿ ನಮಗೆಲ್ಲ ಅಭಿಮಾನವನ್ನು ತಂದುಕೊಟ್ಟಂಥ ಶ್ರೀಮತಿ ಎಸ್ ಸುಜಾತ ಅವರೇ, ಚಾರ್ಟರ್ಡ್ ಅಕೌಂಟೆಂಟ್ ಆಗಿರುವಂಥ ಶ್ರೀ ಶಿವಪ್ರಭು ಅವರೇ, ಕರ್ನಾಟಕ ವಿಶ್ವವಿದ್ಯಾಲಯದ ವಿಷಯದ VM ಪಾಟೀಲ್ ರೇ, KMF ಅಧ್ಯಕ್ಷರಂಥ ಶಂಕರ್ ಮುಗದವರೇ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ನೆರೆದಿರುವಂಥ ಎಲ್ಲ ಹಿರಿಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಕೊರ್ವಿ ಕುಟುಂಬ ಹುಬ್ಬಳ್ಳಿಯ ಪ್ರಸಿದ್ಧ ಒಂದು ಕುಟುಂಬದಲ್ಲಿ ಒಂದು. ಹುಬ್ಬಳ್ಳಿ ಇತಿಹಾಸವನ್ನು ನಾವು ಯಾರಾದರೂ ಬರೆದ್ರೆ ಸಂಗಪ್ಪಣ್ಣ ಕೊರ್ವಿಯವರು, ಮೂರ್ಸರಪ್ಪಣ್ಣ ಕೊರ್ವಿಯವರು ಅವರ ಮಾಡಿರುವಂಥ ಸೇವೆ ಸುಮಾರು 6-7 ದಶಕಗಳ ಇತಿಹಾಸ. ಹುಬ್ಬಳ್ಳಿ ಇತಿಹಾಸ ಕೊರ್ವಿ ಕುಟುಂಬ ಅದರಲ್ಲಿ ಇರಲಿಲ್ಲ ಅಂದ್ರೆ ಹುಬ್ಬಳ್ಳಿ ಇತಿಹಾಸವೇ ಅಲ್ಲ. ಹುಬ್ಬಳ್ಳಿಯನ್ನು ಕಟ್ಟುವಂಥರಲ್ಲಿ, ಹುಬ್ಬಳ್ಳಿಯನ್ನು ಒಂದು ಸಾಂಸ್ಕೃತಿಕವಾಗಿರುವಂಥ, ಧಾರ್ಮಿಕವಾಗಿರುವಂಥ ಒಂದು ನಗರವನ್ನು ಮಾಡೋದ್ರಲ್ಲಾಗಲಿ, ಅವತ್ತಿನ ಒಂದು ದಿನಮಾನಗಳಲ್ಲಿ ಅತ್ಯಂತ ಕಷ್ಟ ಕಾಲಕ್ಕಿದ್ದಾಗ ಆ ಹಿರಿಯರೆಲ್ಲರೂ ಸೇರಿ ದೂರದೃಷ್ಟಿ ಇಟ್ಕೊಂಡು ಕೆಲಸವನ್ನು ಮಾಡಿದರು. ಇವತ್ತಿನ ಸಿದ್ಧಾರೂಢ ಮಠ ಇರ್ಬೋದು, 3000 ಮಠ ಇರ್ಬೋದು, ಅದಕ್ಕೆ ಪರಮ ಭಕ್ತರಾಗಿ ಕೆಲಸವನ್ನು ಮಾಡಿದರು. ನಮ್ಮ ಮೂರ್ಸರಪ್ಪನವರ ಸಹೋದರ ಬಸಣ್ಣವರು, ಅವರು ವೈಯಕ್ತಿಕವಾಗಿ ಕೂಡ ನಮಗೆ ಅತ್ಯಂತ ಆತ್ಮೀಯ. ಅವರು ಕೂಡ ಈ ಕುಟುಂಬದಲ್ಲಿ ಇದ್ದು ತಮ್ಮ ವೃತ್ತಿಯನ್ನು ಮಾಡಿ ಭಾಳ ದೊಡ್ಡ ಸೇವೆಯನ್ನು ಕೂಡ ಅವರು ಕೂಡ ಮಾಡಿದ್ದಾರೆ ಅನ್ನೋ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನೆನಪು ಮಾಡ್ತಾರೆ. ಕೊರ್ವಿ ಕುಟುಂಬಕ್ಕೆ ಇನ್ನೊಬ್ಬರು ಆತ್ಮೀಯರಾದಂಥ ಇನ್ನೊಬ್ಬ ಬಸಣ್ಣ ಹೊರಟ್ಟಿ ಅವರಿಗೆ ಮಾನ್ಯ ಸಭಾಪತಿಗಳಿಗೆ ನಾನೇ ಸ್ವಾಗತವನ್ನು ಮಾಡ್ತೀನಿ. ಬಂಧುಗಳೇ, ಇದು ಹಿಂದಿನ ಜನ್ರೇಷನ್. ಆದರೆ ಇವತ್ತಿನ ಜನ್ರೇಷನ್ ನಮ್ಮ ರಾಜಣ್ಣ ನಾವು ಬಹಳ ವರ್ಷದ ಒಂದು ಸಂಬಂಧ, ಆತ್ಮೀಯ ಸಂಬಂಧ, ಕುಟುಂಬದ ಸಂಬಂಧ ಜೊತೆಗೆ ಸಾರ್ವಜನಿಕ ಜೀವನದಲ್ಲಿ ಒಟ್ಟಿಗೆ ಕೆಲಸ ಮಾಡಿದವರು. ಸಂಘರ್ಷದ ರಾಜಕಾರಣವನ್ನು ಮಾಡಿದ್ವಿ ನಾವು. ನನ್ನ ಸಂಘರ್ಷದ ರಾಜಕಾರಣದಲ್ಲಿ ಹೆಗಲು ಕೊಟ್ಟು ನಿಂತವರು ರಾಜಣ್ಣ ಕೊರ್ವಿ. ನಾನೆಂದು ಕೂಡ ಮರೆಯಲ್ಲ.
ತಮ್ಮ ತಂದೆಯವರಂತೆ ಬಹಳ ಮುತ್ಸದ್ದಿಯ ಗುಣ, ಎಲ್ಲರನ್ನೂ ಪ್ರೀತಿಸುವಂಥ ಗುಣ, ಎಲ್ಲರನ್ನೂ ಗೌರವಿಸುವಂಥದ್ದು, ಎಲ್ಲರನ್ನೂ ಪ್ರೀತಿಯಿಂದಲೇ ಗೆಲ್ಲಬೇಕನ್ನುವಂಥ ಒಂದು ಛಲ. ಅವರ ಈ ಗುಣದಿಂದ ಇವತ್ತು 4 ಬಾರಿ ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಇವತ್ತು ಆರೋಗ್ಯ ಮತ್ತು ಏನು ಪದ ಹೆಲ್ತ್ ಏನಂತಾರೆ ನಿಮ್ಮ ಕಮಿಟಿ, ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಇವತ್ತು ಕೆಲಸವನ್ನು ಮಾಡ್ತಾರೆ. ಆದಷ್ಟು ಬೇಗನೆ ಅವರು ಹುಬ್ಬಳ್ಳಿ ಧಾರವಾಡದ ಮಹಾಪೌರರಾಗಲಿ ಅಂತ ನಾನು ಹಾರೈಸ್ತೇನೆ. ಅದೇ ರೀತಿ ಮುನ್ನ ನಮ್ಮ ಜೊತೆಗೆ ಚಿಕ್ಕ ಹುಡುಗನಾಗಿ ಓಡಾಡ್ತಾ ಇದ್ದ. ನೋಡ್ತಾ ನೋಡ್ತಾ ಬೆಳೆದು ಪ್ರೊಫೆಸರ್ ಆಗಿಬಿಟ್ಟ. ನನಗೆ ಆಶ್ಚರ್ಯ ಆಯ್ತು. ಒಂದು ಏನು ಮುನ್ನ ಬರೀ ಪ್ರೊಫೆಸರ್ ಆಗಿ ನಿಂದಿರಲಿಲ್ಲ, ಅವನೇ ಒಂದು ಸಂಸ್ಥೆ ತೆಗೆದು ಈಗ ಅದರ ಹೆಡ್ ಆಗಿಬಿಟ್ಟ. ನೀವು ಭಾಳ ಯಶಸ್ವಿಯಾಗಿ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದ. ಬಹುತೇಕ ಹೋಗಿ ಹೊರಟ್ಟಿ ಸಾಹೇಬ್ರು ಒಂದು ಟ್ರೈನಿಂಗ್ ಐತಿ ಇದಕ್ಕೆ ಅನ್ನಿಸ್ತಾ ಇದೆ. ಅದ್ರ ಹಿನ್ನೆಲೆ ಇರೋದ್ರಿಂದ ಇದೆಲ್ಲ ಸುಲಭವಾಗಿ ಮಾಡೋಕ್ಕೆ ಸಾಧ್ಯ ಆಗಿದೆ. ಇನ್ನು ನಮ್ಮ ಶಶಿ ನೋಡ್ರಿ, ಎಲ್ಲೂ ಕಾಣೋದಿಲ್ಲ ನಾವು ಸ್ಟೇಜ್ ಮೇಲೆ. ಎಲ್ಲ ಈ ಯೋಜನೆಯ ಹಿಂದಿರುವಂಥ ಒಂದು ಶಕ್ತಿ ನಮ್ಮ ಶಶಿ. ಮಾಡಿದಂತಿರಬೇಕು ಅಂತ ಏನು ಹೇಳ್ತಾರೆ, ಅದರಲ್ಲಿ ನಂಬಿಕೆ ಇಟ್ಟು ಅಲ್ಲೆಲ್ಲ ಕೆಲಸ ಮಾಡ್ತಾನೆ. ಅವನು ರಿಯಲ್ ಎಸ್ಟೇಟ್ ಮಾಡ್ತಾನೆ ಅಂದಾಗ ನನಗೆ ಮೊದಲು ಟ್ರಕ್ಕಿಂದ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಿದ್ದ. ಆಮೇಲೆ ಯಾವಾಗಲೂ ಟ್ರಕ್ ಯೂನಿಯನ್ ಕರ್ಕೊಂಡು ಬರೋ. ನಾನು ಒಂದ್ಸತಿ ಬೈದೆ. ನಾನು ಮಂತ್ರಿ ಆಗಿದ್ದೆ, ಟ್ರಕ್ ಯೂನಿಯನ್ ಏನೋ ಸಮಸ್ಯೆ ತೊಗೊಂಡು ಬಂದಿದ್ದೆ. 2-3 ಸತಿ ಬಂದ. ಮರ ಟ್ರಕ್ ಬಿಸ್ನೆಸ್ ದಿನ ಬಿಟ್ಬಿಡೋ ಮರ, ನೀ ಇದ್ದಿದ್ದಕ್ಕೆ ಯೂನಿಯನ್ದವ್ರು ಬಂದು ನಮ್ಮ ಮನೆಗೆ ಬರಕತ್ತಾರ, ಬೇಡ ಅಂತ ಹೇಳಿ. ಕೆಲವು ದಿವಸದ ನಂತರ ಬೆಂಗಳೂರಿನಾಗ ಬಂದ. ನಾನು ನೆಲಮಂಗಲ ಹತ್ರ ರಿಯಲ್ ಎಸ್ಟೇಟ್ ಮಾಡೀನಿ ಅಂತ. ಅಲ್ಲ ಇವನು ಅಂದೇನ, ನಾವು ಬೆಂಗಳೂರಾಗ ಇರಕತ್ತು 30 ವರ್ಷ ಆಯ್ತು, ನಾವು ಏನು ಮಾಡಿಯಲ್ಲ ಅಂತ. ಇಲ್ಲ, ನಮ್ಮ ಗೆಳೆಯರು ಸಿಕ್ಕಾರ, ಒಳ್ಳೆಯ ಅವಕಾಶ ಸಿಕ್ಕಿದೆ, ಮಾಡುವಂಥ ಬೆಂಚ ಪುರ್ಸಿ ಪ್ರೋತ್ಸಾಹವನ್ನು ಮಾಡಿದ್ದೆ. ಭಾಳ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾನೆ. 22-24 ಲೇಔಟ್ಗಳನ್ನು ಮಾಡಿದ್ದಾನೆ ಅಂತಂದರೆ ಅದು ಸಾಮಾನ್ಯದ ಕೆಲಸ, ಅದು ಸುಲಭದ ಕೆಲಸ ಅಲ್ಲ. ಭಾಳ ಎಂಟರ್ಪ್ರೈಸಿಂಗ್ ಇದ್ದಾನೆ, ಒಳ್ಳೆ ಕೆಲಸವನ್ನು ಮಾಡಿದ್ದಾನೆ. ಈ 3 ಜನರ ಒಗ್ಗಟ್ಟು, ಶಕ್ತಿ ಮತ್ತು ಹಿರಿಯರ ಆಶೀರ್ವಾದ, ಸಿದ್ದರಾಮಣ್ಣನ ಆಶೀರ್ವಾದ, ಗುರುಸಿದ್ದೇಶ್ವರನ ಆಶೀರ್ವಾದ ಈ ಕುಟುಂಬದ ಮೇಲೆ ಸದಾ ಇದೆ. ಹೀಗಾಗಿ ಇವತ್ತು ಅತ್ಯಂತ ಯಶಸ್ವಿ ಕೊರ್ವಿ ನಗರ ಆಗ್ತದೆ ಅಂತ ನಾನು ಭವಿಷ್ಯವನ್ನು ಹೇಳಕ್ಕೆ ಇಚ್ಛಪಡ್ತೀನಿ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ಮಾರ್ಟ್ ಸಿಟಿ ಅನ್ನುವಂಥ ಕಾರ್ಯಕ್ರಮ ಮಾಡಿದ್ರು. ಸ್ಮಾರ್ಟ್ ಸಿಟಿ ಈಗಾಗಲೇ ಹುಬ್ಬಳ್ಳಿಯಲ್ಲಿ ಜಾರಿಯಾಗಿದೆ. ಆದರೆ ನ್ಯೂ ಸ್ಮಾರ್ಟ್ ಸಿಟಿ ಹುಬ್ಬಳ್ಳಿ ಧಾರವಾಡದ ನ್ಯೂ ಸ್ಮಾರ್ಟ್ ಸಿಟಿ ಎಲ್ಲಿದೆ ಅಂದರೆ ಕೊರ್ವಿ ಗ್ರೀನ್ ಸಿಟಿ ಇಸ್ ಅ ನ್ಯೂ ಸ್ಮಾರ್ಟ್ ಸಿಟಿ ಅಂತ ಹೇಳಕ್ಕೆ ಎಲ್ಲ ಸೌಲಭ್ಯಗಳು ಹೊಂದಿರುವಂಥ, ಎಲ್ಲ ಅನುಕೂಲಗಳು ಹೊಂದಿರುವಂಥ, ಮೂಲಭೂತ ಸೌಕರ್ಯ ಸಮರ್ಪಕವಾಗಿ ಸಿಗುವಂಥ ಒಂದು ಕೆಲಸ ಇವತ್ತು ಈ ಒಂದು ಕೊರ್ವಿ ಗ್ರೀನ್ ಸಿಟಿಯಲ್ಲಾಗಲಿ. ಇಲ್ಲಿಯ ಗ್ರೀನ್ರಿ ಬನ್ನಿ ಸರ್, ಈಗ ಕೇಂದ್ರ ಸರ್ಕಾರದ ಬಲವೂ ಕೂಡ ಬಂತು ಗ್ರೀನ್ ಸಿಟಿಗೆ. ಎಲ್ಲ ಜೋಶರು ಬಂದಾಗ ಇದು ಗ್ರೀನ್ರಿ ಹಿಂಗೆ ಮೇಂಟೈನ್ ಮಾಡಬೇಕು. ಪ್ರಜಣ ಹೆಂಗೆ ಪ್ಲಾನಿಂಗ್ ಇದು ಮಾಡ್ತೀರಿ, ಗ್ರೀನ್ ಸಿಟಿ ಅಂತ ಹೆಸರಿಟ್ಟಿರಿ, ನಿಜವಾಗ್ಲೂ ಗ್ರೀನ್ರಿ ಮೇಂಟೈನ್ ಮಾಡಿ. ಇದೊಂದು ಮಾದರಿಯ ನಗರ. ಇದು ಇಡೀ ಕರ್ನಾಟಕಕ್ಕೆ, ಉತ್ತರ ಕರ್ನಾಟಕ ಅಲ್ಲ, ಇಡೀ ಕರ್ನಾಟಕಕ್ಕೆ ಒಂದು ಮಾದರಿ ನಗರ ಆಗಿ ನಾವು ಮಾಡಿ ತೋರಿಸ್ಬೇಕು. ಗ್ರಾಹಕರಿಗೂ ಅನುಕೂಲ ಆಗಬೇಕು, ನಿಮಗೂ ಅನುಕೂಲ ಆಗಬೇಕು, ಮತ್ತು ಯೋಜನಾಬದ್ಧವಾದಂಥ ಒಂದು ಸಿಟಿ ಇಲ್ಲಿ ಡೆವಲಪ್ಮೆಂಟ್ ಆಗಬೇಕು ಅನ್ನುವಂಥ ಹಾರೈಕೆಯನ್ನು ಮಾಡಿ ಕೊರ್ವಿ ಕುಟುಂಬದ ಜೊತೆಗೆ ನಮ್ಮ ತಂದೆಯವರ ಆತ್ಮೀಯ ಸಂಬಂಧವನ್ನು ನಾನು ನೆನಪು ಮಾಡಿಕೊಡ್ತೇನೆ. ಮುರುಸಾರಪ್ಪಣ್ಣ ಕೇಳ್ದ ಏನು ಕೆಲಸವನ್ನು ನಮ್ಮ ತಂದೆಯವರು ಮಾಡ್ತಾರೆ, ಏನಾದರೂ ಇದ್ರೆ ಮೊದಲು ಮುರುಸಾರಪ್ಪಣ್ಣ ಕರೀರಿ ಅಂತ ಕರೆದು ಮಾತನಾಡಿ ಕೆಲಸ ಮಾಡ್ತಾಯಿದ್ರು. ಅಷ್ಟು ಅನ್ಯೋನ್ಯವಾಗಿರುವಂಥ ಸಂಬಂಧ ಇದೆ. ನನಗೆ ಭಾಳ ಸಂತೋಷ ಆಗಿದೆ. ನನ್ನ ಜೊತೆಗೆ ನನ್ನ ಮುಂದೆ ಬೆಳೆದಂಥ ಹುಡುಗರು ಇದೊಂದು ದೊಡ್ಡ
ಯೋಜನೆಯನ್ನು ನಮ್ಮ ಕಣ್ಮುಂದೆ ಮಾಡಿದ್ದಾರೆ. ನಮ್ಮ ಕಣ್ಮುಂದೆ ಇದು ಕನಸು ನನಸಾಗಲಿ, ಯಶಸ್ವಿಯಾಗಲಿ, ಲಾಭದಾಯಕವಾಗಲಿ, ಗ್ರಾಹಕರಿಗೆ ಒಳ್ಳೆಯ ಸೇವೆಯನ್ನು ಕೊಡಲಿ ಅಂತ ಹಾರೈಸಿ ಮತ್ತೊಮ್ಮೆ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಆ ಗುರು ಸಿದ್ಧಾರ್ಢೇಶ್ವರ, ಗುರು ಸಿದ್ದೇಶ್ವರ ಸಂಪೂರ್ಣ ಆಶೀರ್ವಾದ ಆಗಲಿ. ಹೆಂಗಿದ್ರು ಪರಮ ಪೂಜ್ಯರು ಬಂದಿದ್ದಾರೆ, 3000 ಮಠ, ಮುರುಘಾ ಮಠ, ಇವೆರಡು ಹುಬ್ಬಳ್ಳಿ ಧಾರವಾಡದ ಎರಡು ಇವತ್ತು ಧಾರ್ಮಿಕ ಚೇತನದ ಚೆಲುವಾಗಿದೆ. ಯಾವಾಗ ಧರ್ಮ ಸ್ವಲ್ಪ ಅಡ್ಡದಾರಿ ಇಡ್ತಿದೆ, ಅದು ಸರಿ ತರುವಂಥ ಎರಡು ಶಕ್ತಿ ಕೇಂದ್ರ ಯಾವುದಪ್ಪ ಅಂದ್ರೆ 3000 ಮಠ, ಮುರುಘಾ ಮಠ. ಆ ಇಬ್ಬರು ಜಗದ್ಗುರುಗಳು ಇಲ್ಲಿ ಬಂದಿದ್ದರಿಂದ ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಈ ಭೂಮಿ ಪಾವನ ಆಗಿದೆ. ಈ ಭೂಮಿ ಒಂದು ಒಳ್ಳೆಯ ನಾಗರಿಕತೆಯನ್ನು ಹೊಂದುವಂಥ, ಒಳ್ಳೆಯ ಭಾರತದ ಭವಿಷ್ಯದ ನಾಗರಿಕರ ನಿರ್ಮಾಣ ಮಾಡುವಂಥ ಒಂದು ಸ್ಥಳ ಆಗಲಿ ಅಂತ ಹಾರೈಸಿ ಮತ್ತೊಮ್ಮೆ ಶುಭವನ್ನು ಕೋರಿ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದ.